ನಂಜೇಗೌಡರದ್ದು ಅಸಿಂದು ಮಾಡಿ 4 ವಾರಗಳಲ್ಲಿ ಎಣಿಕೆ ಮಾಡಿ ಫಲಿತಾಂಶ ಕೊಡಬೇಕಂತ ಹೇಳಿದ್ರೆ ಏನು ಅವತ್ತಾಗಿದ್ದು ಅಡೆತಡೆ ಅನ್ಯಾಯ ಆಗಿತ್ತು. ಇವತ್ತು 99% ನಮಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಒಂದು ದಿಸೆಯಲ್ಲಿ ಏನು ಇಷ್ಟು ಹೋರಾಟ ಮಾಡಿ ಮಂಜುನಾಥ್ ಗೌಡರು ಏಕ ವ್ಯಕ್ತಿ ಅಂತ ತಪ್ಪಾಗ್ಲಾರ್ದು, ನಾವಿದ್ದೀವಿ ಅಷ್ಟೇ. ಆದರೆ ಎಲ್ಲ ರೀತಿಯಾಗಿ ಅದು ಹೇಳ್ಕೊಳಕ್ಕಾಗಲ್ಲ, ಅವ್ರ ಮಾತುಗಳಲ್ಲೇ ಕೇಳಿದ್ರೆ ಇದಾಗ್ತದೆ ಅಂತ ಒಂದು ಐತಿಹಾಸಿಕ ಜಯಕ್ಕೆ ಪ್ರಮುಖ ಕಾರಣಕರ್ತರಾದ್ರೆ ಅದು ನಮ್ಮ ಮಂಜುನಾಥ್ ಗೌಡರು ಮಾತ್ರನೇ ಅಂತ ಹೇಳ್ತಾ ಇದ್ದೀನಿ. ಆ ಒಂದು ಯುದ್ಧನೇ ಗೆದ್ದಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಎಷ್ಟು ಅಡೆತಡೆಗಳು ಅದು ಬೇರೆ ಬೇರೆ ಆಗಿತ್ತು, ಆದ್ರೆ ಕೂಡ ಮಂಜುನಾಥ್ ಗೌಡರು ಎಲ್ಲನೂ ಮೀರಿ ನ್ಯಾಯ ಅವ್ರ ಪರವಾಗಿ ತೀರ್ಪು ಕೊಟ್ಟಿದೆ. ಇನ್ನು 4 ವಾರಗಳಲ್ಲಿ ಮಂಜುನಾಥ್ ಗೌಡರು ಮತ್ತೆ MLA ಆಗಿ ಇದೇ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಾಲಯದಲ್ಲಿ ನಿಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡ್ತಾರೆ ಇದೇ ರೀತಿ ಅಂತ ಹೇಳ್ತಾ ಏನು ಈ ಒಂದು ಇದಕ್ಕೆ ಬಂದಂತ ನಮ್ಮ ಮಂಜುನಾಥ್ ಗೌಡರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾಜಿ ಸಂಸದರಾದಂಥ ಮುನ್ಸಮ್ಮಣ್ಣವ್ರಿಗೆ, ನಮ್ಮ ಮಾಲೂರು ತಾಲೂಕು ಅಧ್ಯಕ್ಷರಾದ ನಮ್ಮ ಕೃಷ್ಣಣ್ಣವ್ರಿಗೆ, ನಮ್ಮ ಜಿಲ್ಲಾ BJP ಪ್ರಧಾನ ಕಾರ್ಯದರ್ಶಿಗಳು ಸ್ನೇಹಿತರಾದಂಥ BV ಮಹೇಶ್ ಅವ್ರಿಗೆ, ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ವಿಜಯಣ್ಣವ್ರಿಗೆ, ನಮ್ಮ ಚಂದ್ರು ಅವ್ರಿಗೆ, ನಮ್ಮ ಕೆಂಪೋಡಿ ನಾರಾಯಣಸ್ವಾಮಿ ಅವರಿಗೆ, ನಮ್ಮ ಅರುಣಮ್ಮನವ್ರಿಗೆ, ಮಂಜುನಾಥ್ ಅವ್ರಿಗೆ, ಮಮತಮ್ಮನವ್ರಿಗೆ, ಚಂದ್ರು ಅವ್ರಿಗೆ, ಎಲ್ಲರಿಗೂ ಬಂದಿದ್ದವ್ರಿಗೆ ಮತ್ತು ಮಾಧ್ಯಮದವ್ರಿಗೂ ಈ ಪತ್ರಿಕಾ ಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಬಂದಿದ್ದ ಎಲ್ಲ ಕಾರ್ಯಕರ್ತರನ್ನ ಕೊಡ್ತಾ ಮಂಜುನಾಥ್ ಗೌಡರು ಈ ಗೋಷ್ಠಿನ ತಗೋಬೇಕಂತ ಅವ್ರನ್ನ ಮನವಿ ಮಾಡ್ತೀನಿ. ನಾನು ಬ್ರೀಫ್ ಮಾಡೋದೇನೆಂದರೆ, ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್, ಬಟ್ ಗಮನಕ್ಕೆ ತಂದಿದ್ವಿ. ನ್ಯಾಯಾಲಯ ಅದನ್ನು ಗಮನಿಸಿ ಈ ವಿಡಿಯೋ ಕ್ಲಿಪ್ಪಿಂಗ್ಸು, ನಮ್ಮ ಎಲೆಕ್ಷನ್ ಕೌಂಟಿಂಗ್ ಪ್ರೊಸೀಡ್ನ ವಿಡಿಯೋ ಕ್ಲಿಪ್ಪಿಂಗ್ಸು ಏನು ಮಿಸ್ಸಿಂಗ್ ಆಗಿದೆ ಅದರ ವಿರುದ್ಧ ಅಂದಿನ ಅಧಿಕಾರಿಗಳ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ವಿರುದ್ಧ ಸ್ಟಿಚರ್ಸ್ ಪಾಸ್ ಮಾಡಿದ್ದಾರೆ. ಅದ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೋಬೇಕು. ಆಮೇಲೆ ಏನು 17C ಫಾರಂ 113 ಸಿಗ್ನೇಚರ್ಸ್ ಮಿಸ್ಸಿಂಗ್ ಆಗಿದೆ, ಅದನ್ನು ಕೂಡ ಗಮನಿಸಿ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ, ಅದನ್ನು ಇವರು ಆರ್ಡರ್ಸ್ ಪಾಸ್ ಮಾಡದೆ ಏನು ಎಲೆಕ್ಷನ್ ರಿಸಲ್ಟ್ನ ಘೋಷಣೆ ಮಾಡಿದ್ರು, ಇದನ್ನೆಲ್ಲ ಗಮನಿಸಿ ಈ ಎಲೆಕ್ಷನ್ನೇ ಅಸಿಂಧು ಅಂತ ಘೋಷಣೆ ಮಾಡಿದ್ದಾರೆ. ಎಲೆಕ್ಷನ್ನ ಸೆಟಿಸೈಡ್ ಮಾಡಿದ್ದಾರೆ. ನಮಗೆ 4 ವಾರಗಳ ಒಳಗಡೆ ಕೌಂಟಿಂಗ್ ಆಗಬೇಕು ಅಂತ ಆದೇಶ ಮಾಡಿದ್ದಾರೆ. ಅವರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ 1 ತಿಂಗಳ ಕಾಲ ಟೈಮ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಹೋದ್ರೂ ಇಲ್ಲಿ ಏನು ಕಳ್ತನ ಆಗಿದೆ, ಮತಕಳ್ತನ ಅಂತೇನು ಹೋರಾಟ ಮಾಡಕ್ಕೆ ಬರ್ತಿದ್ರಲ್ಲ ಮಾದೇಪುರದಲ್ಲಿ, ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರಕ್ಕೆ ಗೊತ್ತಾಗ್ತದೆ. ಇವರು ಈ ಡೆಮೋಕ್ರಸಿ ಅನ್ನೋದನ್ನ ಮರ್ಡರ್ ಮಾಡಕ್ಕೆ ಕೊಟ್ಟಿದ್ದಾರೆ. ನಾವು ಏನು ಈ 3 ಲಕ್ಷ 4 ಲಕ್ಷ ಜನ ವೋಟರ್ಸ್ ಇದ್ದಾರೆ, ಅವರ ಭಾವನೆಗಳನ್ನೆಲ್ಲ ಮುಚ್ಚಾಕಿ ಈ ಎಲೆಕ್ಷನ್ಗಳನ್ನ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತ ಏನಂತೀವಿ ಅದನ್ನು ತುಳಿದು ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಈ ಒಂದು ಕೆಟ್ಟ ಕೆಲಸ ಮಾಡಿರೋ ವಿರುದ್ಧ ನಾವು ಹೋರಾಟಕ್ಕೆ ಕೊಟ್ಟರು. ನಾನು MLA ಆಗಬೇಕು ಅಂತಲ್ಲ, ಕಷ್ಟ ಕೆಲಸ ಮಾಡಿದವ್ರನ್ನ ಕಾನೂನು ರೀತಿ ಶಿಕ್ಷೆಗೊಳಗಾಗಬೇಕು ಇವರೆಲ್ಲ ಅನ್ನೋ ಉದ್ದೇಶದಿಂದ ಈ ಕಾನೂನು ಹೋರಾಟ. ಯಾರೇ ಅಧಿಕಾರಿಗಳಿರಲಿ, ಈ ಜನರ ಭಾವನೆಗಳ ವಿರುದ್ಧ, ನಮ್ಮ ಸಂವಿಧಾನದ ವಿರುದ್ಧ, ನಮ್ಮ ಲಾ ಆ್ಯಂಡ್ ಆರ್ಡರ್ ವಿರುದ್ಧ ಭಯ, ಆಮೇಲೆ ಗೌರವ ಇಲ್ಲದೆ ಮಾಡೋಂಥವ್ರನ್ನ ಜೈಲಿಗೆ ಕಟ್ಟಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಇವತ್ತು ಜಯ ಸಿಕ್ಕಿದೆ ನಮಗೆ. ಈ 4 ವಾರಗಳೊಳಗಡೆ ಏನು ಕೌಂಟಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ, ಕೌಂಟಿಂಗ್ ಆದರೆ 100% ನಮಗೆ ಆಶಾವಾದಿಯಾಗಿದ್ದೀನಿ, ನಾವು ಗೆದ್ದೇ ಗೆಲ್ತೀವಿ. ಕಟ್ಬೇಡ, ಏನಾರ ಇದ್ರೆ ನೀವು ಹೇಳ್ಬೇಕು, ಪೂರ್ತಿ ಕುಲಂಕುಷವಾಗಿ ಹೇಳಿದ್ದಾರೆ. ಸರ್, ಮತ ಕಳ್ಳತನ ಹೇಗಾಗಿದೆ ಸರ್? ಮತ ಕಳ್ಳತನ ಹೆಂಗಾಗಿದೆ ಅಂತ ಹೇಳೋಕ್ಕೆ 108 ಇದೆ. 113 ನಮ್ಮ 17C ಫಾರಲ್ಲಿ ನಮ್ಮ ಸಿಗ್ನೇಚರ್ಸೇ ಇಲ್ಲ, ನಮ್ಮ ಏಜೆಂಟ್ ಸಿಗ್ನೇಚರ್ಸ್. ಅವರು ಟ್ಯಾಬ್ಲೇಷನ್ ಮಾಡಬೇಕಾದ್ರೆ ಏನು ಬೇಕೋ ಬರ್ಕೋಬೋದು, ನಾವು ಅದನ್ನು ತೋರಿಸಿದ್ದೀವಿ. ಇಂಡಿಪೆಂಡೆಂಟ್ಸು 10-15 ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇರ್ತಾರೆ, 20 ಓಟು 30 ಓಟು 40 ಓಟ್ ತಗೊಂಡಿರ್ತಾರೆ. ಅದನ್ನೆಲ್ಲ ಇವ್ರಿಗೆ ಗೆದ್ದಂಥವ್ರಿಗೆ ಹಾಕೋದನ್ನು ಟೋಟಲ್ ಕರೆಕ್ಟಾಗಿ ಬರುತ್ತೆ. ಯಾಕೆಂದರೆ ಇಂಡಿಪೆಂಡೆಂಟ್ಸ್ಗೆ ಕೇಳೋರಿರಲ್ಲ,
ಏಜೆಂಟ್ಸ್ ಇರಲ್ಲ, ಕೆಲವರೆಲ್ಲ ನಾಮಕಾವಸ್ಥೆ ಹಾಕ್ಬಿಟ್ಟಿರ್ತಾರೆ. ಆ ವೋಟ್ಸ್ ಎಲ್ಲ ಕೆಲವು ಕಡೆ ಮೋಸ ಆಗಿದೆ ಅನ್ನೋ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನೇ ನಾವು ಅವತ್ತು ಕೇಳಿದ್ವಿ. ಆಮೇಲೆ ಇದನ್ನೆಲ್ಲ ಪುಷ್ಟಿ ಕೊಡೋ ರೀತಿಲಿ ಏನಂದರೆ, ಇಷ್ಟು ನಡೆದಿರೋಂಥ ಕೆಲಸಕ್ಕೆ ವಿಡಿಯೋ ಇರುತ್ತೆ, ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ, ಅದೇ ನಾಶ ಮಾಡಿದ್ದಾರೆ. ಹಂಗಾಗಿ ಅಲ್ಲೇ ಕಳ್ತನ ಆಗಿರೋದು. ಮಾರ್ಜಿನ್ ಆಫ್ ವೋಟ್ಸ್ ತುಂಬ ಕಡಿಮೆ ಇದೆ. ಆಮೇಲೆ ಇನ್ವ್ಯಾಲಿಡ್ ವೋಟ್ಸು 200 ಆಡಿದೆ. ನಮಗೆ ಒಂದು ಬೂತಲ್ಲಿ ಒಂದು ವೋಟ್ ಈ ಕಡೆಯಿಂದ ಆ ಕಡೆ ಹೋದ್ರೂ ನಾವು 300 ವೋಟಲ್ಲಿ ಗೆಲ್ತೀವಿ. ಹಾಗಾಗಿ ಎಲ್ಲಿ ಕಳ್ತನ ಆಗಿದೆ ಅನ್ನೋದು ನಿಖರವಾಗಿ ಹೇಳೋಕ್ಕಾಗ್ತಲ್ಲ. ಏನೇನು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಏನೇನಿದೆ, ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದೀವಿ. ನಮಗೆ ಎಲ್ಲಿ ಅನುಮಾನ ಮೂಡೋದು ಅಂದರೆ, ಒಬ್ಬ IAS ಆಫೀಸರ್ಸ್ ಇಷ್ಟು ವಿಡಿಯೋ ಒಂದಲ್ಲ, ಒಂದು 20-30 ಕ್ಯಾಮ್ರಾಸ್ ಇರುತ್ತೆ ಅಂತ ಹೇಳಿದ್ವಿ. ಅಷ್ಟರದ್ದು ಹಾರ್ಡ್ ಡಿಸ್ಕೆ ಮಿಸ್ಸಿಂಗ್ ಅಂತ ಹೇಳಿದ್ರೆ ಅನುಮಾನ ಬರೋದು ಸಹಜ ಅಲ್ಲ. ನ್ಯಾಯಾಲಯ ಗಮನಕ್ಕೆ ಬಂದು ಎಲೆಕ್ಷನ್ ರೀಕೌಂಟಿಂಗ್ ಮಾಡಬೇಕು. ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ ಇದು, ಅದಕ್ಕೆ